ನೀನು ಹೆಣ್ಣ ಗಂಡ ಅಂತ ಗೊತ್ತಿಲ್ಲ. ನೀನು ಹೆಣ್ಣು ಅಂತ ಚಂಡಮಾರುತ ತನ್ನ ತೀವ್ರತೆಯನ್ನ ಕಡಿಮೆ ಮಾಡಲ್ಲ. ಸುಮಾರು 254 ದಿನಗಳಲ್ಲಿ ಸಮುದ್ರಯಾನದ ಮೂಲಕ ಜಗತ್ತನ್ನ ಸುತ್ತಿ ಬಂದ ಹೆಣ್ಣು ಮಕ್ಕಳು ನಗುತ್ತಾ ಆಡಿದ ಮಾತಿದು. ಕ್ಯಾಪ್ಟನ್ ಲೆಫ್ಟಿನೆಂಟ್ ಕಮಾಂಡರ್ ವರ್ತಿಕಾ ಜೋಶಿ, ಲೆಫ್ಟಿನೆಂಟ್ ಕಮಾಂಡರ್ ಪ್ರತಿಭಾ ಜಂವಾಲ್, ಲೆಫ್ಟಿನೆಂಟ್ ಕಮಾಂಡರ್ ಪಿ ಸ್ವಾತಿ, ಲೆಫ್ಟಿನೆಂಟ್ ವಿಜಯಾದೇವಿ, ಲೆಫ್ಟಿನೆಂಟ್ ಪಿ ಐಶ್ವರ್ಯ, ಲೆಫ್ಟಿನೆಂಟ್ ಪಾಯಲ್ ಗುಪ್ತಾ ಭಾರತೀಯ ನೌಕಾದಳದಲ್ಲಿ ಬೇರೆ ಬೇರೆ ಉದ್ಯೋಗದಲ್ಲಿದ್ದವರು. We join as direct entry officers. There are certain branches of Navy that we can apply to. Like myself and Lieutenant Commander Vartika, we are naval architects. We are into warship and submarine designing and construction. ಇನ್ನು ನೌಕಾದಳದ ಮಹತ್ವಾಕಾಂಕ್ಷೆಯ ಪ್ರಾಜೆಕ್ಟ್ ನಾವಿಕ ಸಾಗರ ಪರಿಕ್ರಮ ಅವರ ಮಹತ್ವಾಕಾಂಕ್ಷೆಗೆ ನೀರೆರೆದಿತ್ತು. ಅದೊಂದು ಸ್ವದೇಶಿ ನಿರ್ಮಿತ ತಾರಿಣಿ ಎಂಬ ಪುಟ್ಟ ನೌಕೆ. ಗೋವಾದಲ್ಲಿ ನಿರ್ಮಾಣಗೊಂಡ ಈ ನೌಕೆಯಲ್ಲಿ ಓಡಾಡಲು ಇದ್ದ ಜಾಗ ಕೇವಲ 7 ಅಡಿ ಉದ್ದ, 5 ಅಡಿ ಅಗಲ ಅಷ್ಟೇ. 6 ಜನ ಸಾಹಸಿ ಹೆಣ್ಮಕ್ಕಳು ಅದರಲ್ಲಿ ಭೂಮಂಡಲ ಸುತ್ತಿ ಬರಲು ಹೊರಟಿದ್ರು. दुनिया का भ्रमण करने के लिए वी हैव बीन सेंट एंड दिस होल circumnavigation took us 8 months 14 days to complete and this was a purely indigenous project where the boat was built in India to promote Make in India, to promote women empowerment and to also promote Nari Shakti in the global platform because we were halting at different places when we were doing the whole world trip. ಅದು ಸೆಪ್ಟೆಂಬರ್ 10, 2017ನೇ ಇಸ್ವಿ. ಗೋವಾ ನೌಕಾನೆಲೆಯಿಂದ ತಾರಿಣಿ ಎಲ್ಲೆಲ್ಲದ ಹುಮ್ಮಸ್ಸಿನಿಂದ ಕಡಲಿಗೆ ಇಳಿದಿತ್ತು. ಹಿತವಾಗಿ ಬೀಸ್ತಾ ಇದ್ದ ಗಾಳಿ, ಮುಗುಳ್ನಗುತ್ತಾ ಕೈ ಬೀಸ್ತಾ ಇದ್ದ ಅಲೆಗಳ ಮೇಲೇರಿ ಇಳಿಯುತ್ತಾ ತಾರಿಣಿ ಮುಂದಕ್ಕೆ ಸಾಗ್ತಾ ಇತ್ತು. ಅದರಲ್ಲಿದ್ದ 6 ಜನ ಹುಡುಗಿಯರ ಕಣ್ಣುಗಳಲ್ಲಿ ಜಿಗಿಯುವ ಉತ್ಸಾಹ. ಯಾಕಂದ್ರೆ ಸಮುದ್ರಕ್ಕಿಳಿದು ಸಾಹಸ ಯಾತ್ರೆ ಕೈಗೊಳ್ಳುವ ಮೊದಲೇ ಅವರು ಮತ್ತೊಂದು ವಿಚಾರದಲ್ಲಿ ಹರಸಾಹಸ ಪಟ್ಟಿದ್ರು. ಅದು ಮನೆಯವರನ್ನ ಒಪ್ಪಿಸೋ ವಿಚಾರ. ಈ ಯಾನಕ್ಕೆ ಹೊರಟ್ರೆ ಜೀವಂತವಾಗಿ ವಾಪಸ್ ಬರುವ ಯಾವ ಗ್ಯಾರಂಟಿನೂ ಇಲ್ಲ. ಸಾವಿನ ಜೊತೆ ಸರಸವಾಡುವ ಈ ಯಾತ್ರೆ ಹೆಣ್ಣು ಮಕ್ಕಳಾದ ನಿಮಗೆ ಬೇಡವೇ ಬೇಡ ಅಂತ ಮನೆಯಲ್ಲಿ ಪಟ್ಟು ಹಿಡಿದಿದ್ರು. ಹುಡುಗಿಯರದ್ದು ಪಟ್ಟು. ಏನೂ ಮಾಡದೆ ಸಾಯೋದಕ್ಕಿಂತ ಏನಾದರೂ ಮಾಡಿ ಸಾಯೋದು ಲೇಸು ಅನ್ನುವ ಗಟ್ಟಿ ಮನೋಭಾವ ಅವರೆಲ್ಲರದ್ದು. ಹೆತ್ತವರು ಕಣ್ತುಂಬಾ ನೀರು ತುಂಬಿಕೊಂಡು ಕಳುಹಿಸಿದ್ರು. ಮೊದಲ ಕೆಲವು ದಿನಗಳು ಕಡಲು ಶಾಂತವಾಗಿತ್ತು, ಗಾಳಿಯೂ ಹಿತವಾಗಿತ್ತು, ಅಲೆಗಳ ತೀವ್ರತೆ ಕಡಿಮೆ ಇತ್ತು. ತಾರಿಣಿ ಗಂಟೆಗೆ 12 ಕಿಲೋಮೀಟರ್ ಸ್ಪೀಡ್ನಲ್ಲಿ ಮುಂದುವರಿತಾ ಇತ್ತು. ಮುಂದಿನ 3/4 ವರ್ಷವನ್ನ ಕಡಲ ಮೇಲೆ ಅಲೆಗಳ ನಡುವೆ ಈ ಪುಟ್ಟ ಬೋಟ್ನಲ್ಲಿ ಅವರು ಕಳೆಯಬೇಕು ಅನ್ನೋದು ಹುಡುಗಿಯರಿಗೆ ಕಿಂಚಿತ್ತು ಚಿಂತೆಯನ್ನು ತರಲಿಲ್ಲ. ಯಾಕಂದ್ರೆ ಏನು ಬಂದರೂ ಎದುರಿಸಲು ಅವರು ಸಜ್ಜಾಗಿದ್ರು. ನೌಕೆಯ ರಿಪೇರಿ ಕೆಲಸದಿಂದ ಹಿಡಿದು ಬಿರುಗಾಳಿಯಲ್ಲಿ ಕಂಟ್ರೋಲ್ ಮಾಡೋವರೆಗೆ ಎಲ್ಲವೂ ಅವರಿಗೆ ತಿಳಿದಿತ್ತು. ಗೋವಾದಿಂದ ಹೊರಟ ಅವರ ಬೋಟ್ ಎಲ್ಲವೂ ಸರಿಯಾಗಿದ್ರೆ ಇನ್ನೂ 1.5 ತಿಂಗಳು ಬಿಟ್ಟು ಅಂದ್ರೆ ಅಕ್ಟೋಬರ್ 23ಕ್ಕೆ ಆಸ್ಟ್ರೇಲಿಯಾದಲ್ಲಿ ಲ್ಯಾಂಡ್ ಆಗಬೇಕಿತ್ತು. ಸಮುದ್ರ ಶಾಂತವಾಗಿದ್ರೆ ಅಡುಗೆ. ರಾತ್ರಿ ಇಬ್ಬರು ಬೋಟನ್ನ ಕಂಟ್ರೋಲ್ ಮಾಡ್ತಿದ್ರೆ ಉಳಿದವರು ಮಲಗಬಹುದು. ಅದು ಸಮುದ್ರ ಶಾಂತವಾಗಿದ್ರೆ ಮಾತ್ರ. ಪ್ರಕ್ಷುಬ್ಧವಾಗಿದ್ರೆ ಯಾರಿಗೂ ನಿದ್ದೆಯೂ ಇಲ್ಲ, ವಿಶ್ರಾಂತಿಯೂ ಇಲ್ಲ. ಎಲ್ಲವೂ ಸರಿಯಾಗಿದ್ದ ದಿನಗಳಲ್ಲಿ ಹುಡುಗಿಯರು ಅಡುಗೆ ಮಾಡ್ತಿದ್ರು. ಹಾಡುತ್ತಲೋ ಹರಟುತ್ತಲೋ ಹಡಗಿನ ರಿಪೇರಿ ಮಾಡುತ್ತಲೋ ಕಳೀತಾ ಇದ್ರು. ಕಡಲು ಕೊಂಚ ಉದ್ವಿಗ್ನವಾಗಿದ್ರೆ ರೆಡಿಮೇಡ್ ಏನ್ ಸಿಗುತ್ತೋ ಅದನ್ನ ತಿಂದು ಹಸಿವು ಇಂಗಿಸ್ಕೊಳ್ಳೋದು. ಬಿರುಗಾಳಿ ಬೀಸ್ತಿದ್ರೆ ಯಾರೊಬ್ಬರಿಗೂ ಊಟದ ಯೋಚನೆಯೂ ಬರ್ತಿರ್ಲಿಲ್ಲ. ಈ ನಡುವೆ ಯಾರದ್ದಾದ್ರೂ ಬರ್ತ್ಡೇ ಇದ್ರೆ ಎಲ್ಲರಿಗೂ ಸಂಭ್ರಮ. ತಾವೇ ಕೇಕ್ ತಯಾರಿಸಿ ಬರ್ತ್ಡೇಯನ್ನ ಅವಿಸ್ಮರಣೀಯವಾಗಿಸ್ತಿದ್ರು. ಲಕ್ಷಾಂತರ ಜಲಚರಗಳು. 6 ಜನ ಹುಡುಗಿಯರು ಈ ಸಮುದ್ರಯಾನದಲ್ಲಿ ಕಂಡ ಜಲಚರಗಳಿಗೆ ಲೆಕ್ಕವೇ ಇಲ್ಲ. ಬಾಯಿ ಮಾತಿನಲ್ಲಿ ಲಕ್ಷಾಂತರ, ಕೋಟ್ಯಂತರ ಅನ್ನಬಹುದೇನು. ಎಲ್ಲೂ ಕಾಣದ ಪುಟ್ಟ ಪುಟ್ಟ ಬಣ್ಣದ ಮೀನುಗಳಿಂದ ಹಿಡಿದು ದೈತ್ಯ ಶಾರ್ಕ್ ತಿಮಿಂಗಲಗಳು. ಅದು ಸುಮಾರು 70 ಅಡಿಗೂ ಹೆಚ್ಚು ಉದ್ದವಿದ್ದ ತಿಮಿಂಗಲ ನಮ್ಮ ಬೋಟ್ನ ಜೊತೆಗೇ ಬರ್ತಾ ಇತ್ತು. ಆ ಕ್ಷಣ ನಮ್ಮ ರೋಮಾಂಚನವನ್ನ ಪದಗಳಲ್ಲಿ ಹಿಡಿದಿಡಲಾಗದು.
ಬದುಕಿನ ಅವಿಸ್ಮರಣೀಯ ಗಳಿಗೆಯದು. ಜಗತ್ತಿನ ಅತಿ ದೊಡ್ಡ ಮೀನನ್ನ ನಾವು ಕಂಡಿದ್ದೆವು ಅಂತಾರೆ ಲೆಫ್ಟಿನೆಂಟ್ ಕಮಾಂಡರ್ ಪಿ ಸ್ವಾತಿ. ಎಷ್ಟೋ ಸಲ ಶಾರ್ಕ್ಗಳು ಹಾರಿಸೋ ನೀರು ಇವರನ್ನ ಒದ್ದೆ ಮಾಡಿದ್ದಿದೆ. 10 ಶಾರ್ಕ್ಗಳು ಏಕಕಾಲಕ್ಕೆ ಎದುರಾಗಿ ಪುಟ್ಟ ಬೋಟ್ನೆದುರು ಬಂದಾಗ ಎದೆ ಭಯದಿಂದ ತರಗುಟ್ಟಿದ್ದೂ ಇದೆ. ನಮ್ಮ ಮಕ್ಕಳಾಗಿದ್ರೆ ಖಂಡಿತ ಕಳಿಸ್ತಿರ್ಲಿಲ್ಲ. ಆಸ್ಟ್ರೇಲಿಯಾದಲ್ಲಿ ನೌಕೆ ಅಂದುಕೊಂಡಿದ್ದ ಸಮಯಕ್ಕೆ ಸರಿಯಾಗಿ ತಲುಪಿತು. ಅಲ್ಲಿದ್ದ ಜನರಿಂದ ಪ್ರೀತಿಯ ಸ್ವಾಗತವೂ ಸಿಕ್ತು. ಇವರನ್ನ ಮಾತನಾಡಿಸಲಿಕ್ಕೆ ಬಂದ ಹೆಣ್ಣು ಮಕ್ಕಳಂತೂ ಅಚ್ಚರಿಯಿಂದ ಇವರ ಅನುಭವಕ್ಕೆ ಕಿವಿಯಾಗ್ತಾ ಇದ್ರು. ಒಬ್ಬ ಮಹಿಳೆ ಮಾತ್ರ ನಿಷ್ಠುರವಾಗಿ ಹೇಳಿದ್ರು, ನನ್ನ ಮಗಳೇನಾದ್ರೂ ಹೀಗೆ ಸಮುದ್ರಯಾನ ಮಾಡ್ತೀನಿ ಅಂದಿದ್ರೆ ಖಂಡಿತ ಕಳಿಸ್ಕೊಡ್ತಿರ್ಲಿಲ್ಲ. ಸಾವಿನ ಬಾಯಿಗೆ ಎಳೆಯ ಜೀವಗಳನ್ನ ಕೊಡಲು ನಾನಂತೂ ಸಿದ್ಧಳಿಲ್ಲ. ಮಕ್ಕಳ ಮೇಲಿನ ವ್ಯಾಮೋಹದಲ್ಲೋ ಭಯದಲ್ಲೋ ಆಕೆ ಹಾಗಂದಿದ್ಲು. ಆ ಕ್ಷಣ ಈ ಹುಡುಗಿಯರಿಗನ್ಸಿದ್ದು, ದೇವ್ರೆ, ಈ ಥರ ಯೋಚನೆ ಮಾಡೋ ಅಮ್ಮ ನಮಗೂ ಸಿಕ್ಕಿದ್ದಿದ್ರೆ ನಮ್ಮ ಸಮುದ್ರಯಾನದ ಕನಸು ಕನಸಾಗಿಯೇ ಉಳಿದ್ಬಿಡ್ತಿತ್ತು. ಅದಕ್ಕಿಂತ ಹೆಚ್ಚಾಗಿ ಸಾವಿನ ಭಯವನ್ನು ಮೀರಿ ತಮ್ಮನ್ನ ಕಳಿಸಿಕೊಟ್ಟ ಹೆತ್ತವರ ಬಗ್ಗೆ ಹೆಮ್ಮೆ ಅನಿಸಿ ಎದೆ ತುಂಬಿ ಬಂತು. जब हम लोग वॉयज के लिए निकल रहे थे तो वो लोग काफ़ी लाइक वरीड अबाउट अस, जो हमारे लिए बहुत चिंतित रहते हैं. उन लोगों को परेशानी होती है कि कैसे चल रहे होंगे हमारे बच्चे समुद्र में अकेले विदाउट एनीबडी. तो उनको ऐसी चिंता होती रहती है. तो जब हम लोग वापस आए थे, दे वर वेरी मच ओवरवेल्म्ड एंड देन यू कैन सी think about all the emotional meltdown going on to ourselves. So it was like they were very happy, excited and proud that हम लोग सब ऐसा जो मिशन जो नेवी ने हमारे सोल्जर के ऊपर दिया था वो हम लोग अच्छी तरह से कंप्लीट कर पाए. ಬಿರುಗಾಳಿಯಲ್ಲಿ ತರಗೆಲೆಯಾದ ಹಡಗು. ನ್ಯೂಜಿಲೆಂಡ್ ಐಸ್ಲ್ಯಾಂಡ್ನಿಂದ ಬರುವ ಹಾದಿ ನಿಜಕ್ಕೂ ಸವಾಲಿನದ್ದು. ಬಿರುಗಾಳಿ ಬರುವ ಸೂಚನೆ ಮೊದಲೇ ಸಿಕ್ಕಿತು. ತಾಪಮಾನ 0ಯಿಂದ ಬಹಳ ಕೆಳಗಿಳಿದಿತ್ತು. 15 ನಿಮಿಷ ಬೋಟ್ ಚಲಾಯಿಸಿದ್ರೆ ಕೈಯೆಲ್ಲ ಮರಗಟ್ಟಿ ನೀಲಿ ಬಣ್ಣಕ್ಕೆ ತಿರುಗ್ತಾ ಇತ್ತು. ಸ್ಟವ್ ಹಚ್ಚಿ ಬೆಂಕಿ ಮೇಲೆ ಕೈಯಿಟ್ರೂ ಮೈಗೆ ಬಿಸಿಯ ಅನುಭವ ಇಲ್ಲ. 15 ನಿಮಿಷಕ್ಕೊಬ್ರು ಬೋಟ್ ಚಲಾಯಿಸ್ತಾ ಇದ್ರು. ಇಂಥ ಹವೆಯಲ್ಲೇ ಮೃತ್ಯು ಸ್ವರೂಪಿ ಚಂಡಮಾರುತ ಅಪ್ಪಳಿಸಿತು. ಹುಡುಗಿಯರು ಕಡಲ ನಡುವೆ ಇದ್ದಾರೆ. ಅವರ ಕಡಲಿನ ವೇಗ ಕೇವಲ ಗಂಟೆಗೆ 12 ಕಿಲೋಮೀಟರ್. ಅದೇ ಪ್ರಚಂಡ ಚಂಡಮಾರುತ ಗಂಟೆಗೆ 200 ಕಿಲೋಮೀಟರ್ ವೇಗದಲ್ಲಿ ಮುನ್ನುಗ್ತಾ ಇತ್ತು. ದೈತ್ಯ ಅಲೆಗಳ ಅಬ್ಬರಕ್ಕೆ ಪುಟ್ಟ ನಾವೇ ತರಗಲಿಯಂತೆ ನಡುಗ್ತಾ ಇತ್ತು. ಎಂಥ ಸಾಹಸಿಯಾದರೂ ಜಂಗಾಬಲವೇ ಉಡುಗುವ ಸಂದರ್ಭ. ಯಾಕೆಂದ್ರೆ ಅಲ್ಲಿನ ಈ ಚಂಡಮಾರುತಕ್ಕೆ ಈಗಾಗಲೇ 100 ಬೋಟ್ಗಳು ನುಚ್ಚು ನೂರಾಗಿ ಕಡಲ ಪಾಲಾಗಿವೆ. ಎಷ್ಟೋ ಮಂದಿ ಜೀವ ಕಳೆದುಕೊಂಡಿದ್ದಾರೆ. ಅಂಥ ಹಿಮದ ನೀರಲ್ಲಿ, ಸಮುದ್ರದಲ್ಲಿ ಕೆಲವು ನಿಮಿಷ ಈಜೋದು ಸಾಧ್ಯ ಇಲ್ಲ. ಮೈಯೆಲ್ಲ ಮರಗಟ್ಟಿ ಫ್ರೀಸ್ ಆಗೋ ಅಪಾಯ. ಆದ್ರೆ ಕೆಚ್ಚೆದೆಯ ಈ ಹುಡುಗಿಯರು ಎದೆಗುಂದಲಿಲ್ಲ. ಧೈರ್ಯದಿಂದ ಒಬ್ಬರಾದ ಮೇಲೊಬ್ಬರು ನೌಕೆಯನ್ನ ನಿಯಂತ್ರಿಸ್ತಾ, ಉಳಿದವರೆಲ್ಲ ಅವರಿಗೆ ಸಹಕರಿಸ್ತಾ, ಎಲ್ಲೂ ಬೋಟ್ನೊಳಗೆ ನೀರು ನುಗ್ಗದಂತೆ ತಡೆಯುತ್ತಾ ಹೋರಾಡ್ತಾ ಇದ್ರು. 1-2 ಗಂಟೆಯಲ್ಲ, ನಿರಂತರ 20 ಗಂಟೆಗಳ ಕಾಲ ಸಮುದ್ರವನ್ನ ನಡುಗಿಸಿದ ಚಂಡಮಾರುತ. ತಾಯ್ನೆಲ ಮುಟ್ಟಿದಾಗ ಧನ್ಯತೆ. ಇಂಥ ಸವಾಲುಗಳನ್ನೆಲ್ಲ ಎದುರಿಸಿ ನೌಕೆ ಮೇ 21, 2018ಕ್ಕೆ ತಾಯ್ನೆಲ ಗೋವಾ ತಲುಪಿತು. ಆಗ ಹುಡುಗಿಯರ ಕಣ್ತುಂಬಾ ನೀರು. ಸುದೀರ್ಘ ಸಾಹಸ ಯಾತ್ರೆ ಮುಗಿಸಿ ಬಂದ ಮೇಲೆ ಕಂಡ ತಾಯ್ನೆಲವನ್ನ ಕಣ್ಣಿಗೊತ್ಕೊಳ್ಳೋದು ಬಿಟ್ಟು ಮತ್ತೇನು ತೋಚದ ಸ್ಥಿತಿ. ಅವರ ಈ ಸಾಹಸ ಯಾತ್ರೆಗೆ ದೇಶವೇ ಶಹಬ್ಬಾಸಂತು. ಪ್ರಧಾನಿ, ರಕ್ಷಣಾ ಸಚಿವೆ, ನೌಕಾದಳದ ಮುಖ್ಯಸ್ಥರು ಸೇರಿದಂತೆ ಎಲ್ಲರಿಂದಲೂ ಮೆಚ್ಚುಗೆಯ ಮಹಾಪೂರ. हवा के माध्यम से पूरे पृथ्वी का चक्कर लगाना था. सो हमारी ट्रेनिंग 2015 में स्टार्ट हुआ एंड आफ्टर दैट वी गॉट ट्रेन्ड फॉर 3 years and we did various trips. Actually Navy gave us that much time and confidence so that we can gain that confidence, and our journey started on 10 September 2017 when we started from India
Then our first stopover was Australia. We went around the Pacific and came back to Goa on 22nd May 2018. There are so many things which go through your mind in a very grueling and very demanding voyage of that nature. Now when coming back, now we are trying to assimilate all our thoughts, and with the more and more people we meet, and people do ask us questions about our voyage, and it gets us back to the same, to the experiences that we had. So we are sort of reliving those memories that we have gathered so far. ನೌಕಾದಳ ಸೇರೋವರೆಗೆ ಸಮುದ್ರವನ್ನೇ ಕಂಡಿರಲಿಲ್ಲ. ನಾವಿಕ ಸಾಗರ ಪರಿಕ್ರಮದಲ್ಲಿ ಸಮುದ್ರಯಾನದಲ್ಲಿ ಜಗತ್ತು ಸುತ್ತಿದ ಈ ಹೆಣ್ಮಕ್ಕಳಿನಲ್ಲಿ ಹೆಚ್ಚಿನವರು ನೌಕಾದಳಕ್ಕೆ ಸೇರೋವರೆಗೂ ಸಮುದ್ರವನ್ನೇ ನೋಡಿದವರು. ಆ ಬಗ್ಗೆ ಕಲ್ಪನೆಯೂ ಇರಲಿಲ್ಲ. ಈ ತಂಡದ ಕ್ಯಾಪ್ಟನ್ ವರ್ತಿಕಾ ಜೋಶಿ ಉತ್ತರಾಖಂಡ್ನ ಹಿಮಾಲಯ ಶಿಖರ ಶ್ರೇಣಿಗಳ ನಡುವಿನ ಸೈಲೇಕಾತ್ ಎಂಬ ಪುಟ್ಟ ಹಳ್ಳಿಯಿಂದ ಬಂದವರು. ಕಮಾಂಡರ್ ಪ್ರತಿಭಾ ಹಿಮಾಚಲ ಪ್ರದೇಶದ ಹುಲ್ಲು ಕಣಿವೆಯವರು. ವಿಜಯಾ ಮಣಿಪುರದ ಹುಡುಗಿ. ಪಾಯಲ್ ಗುಪ್ತಾ ಡೆಹ್ರಾಡೂನ್ನವರು. ಉಳಿದಿಬ್ಬರಲ್ಲಿ ಪಿ ಸ್ವಾತಿ ವಿಶಾಖಪಟ್ಟಣದವರಾದರೆ ಐಶ್ವರ್ಯ ಹೈದರಾಬಾದ್ನ ಯುವತಿ. ಸಮುದ್ರ ಎಂದರೇನು ಅಂತ ತಿಳಿಯದವರು 3 ಸಮುದ್ರಗಳನ್ನ ಹಾದು ಹೋಗಿ 4 ಖಂಡಗಳನ್ನ ದಾಟಿ 2 ಬಾರಿ ಭೂಮಧ್ಯ ರೇಖೆ ಕ್ರಮಿಸಿದ್ದು ಸಣ್ಣ ಸಾಧನೆ ಏನಲ್ಲ. हम लोग भारत के बहुत सारे डिफरेंट जगह से बिलोंग करते हैं, स्पेशली आई एम फ्रॉम मणिपुर और कोई हिमाचल से, उत्तराखंड से है. सो हमने कभी समुद्र नहीं देखा था until and unless we joined the Navy. तो Navy was when I joined Navy, that was the first time जब मैंने समुद्र देखा. तो you can imagine a person from mountains getting into the sea voyage is a totally different and a drastic change of life. 3 ವರ್ಷಗಳ ಕಠಿಣ ತರಬೇತಿ. ಈ ಯಾನಕ್ಕೂ ಮುನ್ನವೇ 6 ಜನ ಯುವತಿಯರಿಗೆ ಸಮುದ್ರಯಾನದ ಬಗ್ಗೆ 3 ವರ್ಷಗಳ ಕಠಿಣ ತರಬೇತಿ ಕೊಡಲಾಗಿತ್ತು. ದಿಲೀಪ್ ತುಂಡೆ ಎಂಬ ಅನುಭವಿ ಏಕಾಂಗಿ ಸಮುದ್ರಯಾನಿ ಇವರಿಗೆ ಸಮುದ್ರದ ಪ್ರತಿ ಏರಿಳಿತ, ಸೂಕ್ಷ್ಮತೆ, ಚಂಡಮಾರುತದ ವಿರುದ್ಧ ಹೋರಾಡೋದು ಸೇರಿದಂತೆ ಪ್ರತಿಯೊಂದನ್ನೂ ಕಲಿಸಿದ್ರು. ಈ ಯಾನಕ್ಕೂ ಮುನ್ನವೇ ಇವರ ತಂಡ ಇನ್ನೊಂದು ಕಿರುಯಾನವನ್ನು ಯಶಸ್ವಿಯಾಗಿ ಪೂರೈಸಿತ್ತು.